ನಮಸ್ಕಾರ ಸ್ನೇಹಿತರೆ. ಈಗ ಪರಮಸ್ಥರಿಗೆ ಮತ್ತೊಂದು ವಾಕ್ಯ ರೂಪದಲ್ಲಿ ಇವತ್ತು ನೋಡೋಣ. ಒಂದು ವೇಳೆ ಪ್ಲಸ್ ಎಂದರೆ ವ್ಯವಕಲನ, ಮೈನಸ್ ಎಂದರೆ ಗುಣಾಕಾರ, ಡಿವೈಡ್ ಬೈ ಎಂದರೆ ಸಂಕಲನ ಮತ್ತು ಇಂಟು ಎಂದರೆ ಭಾಗಾಕಾರ ಎಂದರೆ 10 × 5 ಡಿವೈಡ್ ಬೈ 3 - 2 + 3 ಬೆಲೆ. ಫಸ್ಟ್ ಪ್ರಶ್ನೆ ಇದೆ ನೋಡೋಣ. ನೋಡ್ಕೊಂಡು ನೆಕ್ಸ್ಟ್ ಕಡೆಗೆ ಸಂಖ್ಯೆ ಯಾವ ಚಿಹ್ನೆ ಹಾಕಲಿ, ಸಂಖ್ಯೆ ಯಾವ ಇದೆಯೋ ಅದನ್ನ ಬರ್ಕೊಳ್ಳೋಣ. ಇಲ್ಲಿ ಏನು ಹೇಳಿದ್ದಾರೆ, ಒಂದು ವೇಳೆ ಪ್ಲಸ್ ಎಂದರೆ ವ್ಯವಕಲನ, ಪ್ಲಸ್ ಇದೆ ಇಲ್ಲಿ, ವ್ಯವಕಲನ ಚಿಹ್ನೆ ಇಡೋಣ. ಮೈನಸ್ ಎಂದರೆ ಗುಣಾಕಾರ, ಮೈನಸ್ ಏನಿದೆ ಇಲ್ಲಿದೆ, ಇಲ್ಲಿ ಗುಣಾಕಾರ ಚಿಹ್ನೆಯನ್ನು ಇಡೋಣ. ಡಿವೈಡೆಡ್ ಬೈ ಎಂದರೆ ಸಂಕಲನ, ನೋಡ್ರಿ ಡಿವೈಡೆಡ್ ಬೈ ಇದೆಯಲ್ಲ, ಈ ಸ್ಥಳದಲ್ಲಿ ಪ್ಲಸ್ ಅನ್ನು ಇಡೋಣ. ಇಂಟು ಎಂದರೆ ಭಾಗಾಕಾರ, ಇಂಟು ಎಲ್ಲಿದೆ ಅಲ್ಲಿ ಭಾಗಾಕಾರ ಚಿಹ್ನೆಯನ್ನು ಇಡೋಣ. ನೋಡಿ ಈ ರೀತಿ ಬರ್ಕೊಂಬಿಟ್ರೆ ಲೈಕ್ ಬಂದಂಗೆ. ಈಗ ಬಡ್ಮಾಸ್ ಥಿಯರಿ ಪ್ರಕಾರ ಫಸ್ಟ್ ಭಾಗಾಕಾರ ಮಾಡೋಣ. 5 × 10 ಪ್ಲಸ್ 3 × 2 - 3. ಈಗ ನೆಕ್ಸ್ಟ್ ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡೋಣ. 2 ಪ್ಲಸ್ 3 × 6 - 3. ಈಗ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇದೆ, 6 + 2 8 - 3. 8 × 3 5. ನೋಡಿ ಅದನ್ನು ಸುಲಭವಾಗಿ ವಾಕ್ಯ ರೂಪ ಲೆಕ್ಕಗಳನ್ನು ನಾವು